ಬಂದಾಗಿನಿಂದ ವಿರೋಧ ಪಕ್ಷದ ಶಾಸಕರ ಮೇಲೆ ಪೊಲೀಸ್ ಇಲಾಖೆನ ದುರ್ಬಳಕೆ ಮಾಡಿಕೊಂಡು ನಮ್ಮ ಶಾಸಕರ ಮೇಲೆ ಒತ್ತಡ ಇರತಕ್ಕಂಥದ್ದು ಇದು ಮೊದಲ ಪ್ರಕರಣ ಏನಲ್ಲ. ಹಿಂದೆ ನಮ್ಮ ಶಾಸಕರಾಗಿರ್ತಕ್ಕಂಥ ಹರೀಶ್ ಪೂಂಜಾ ಅವ್ರ ಮೇಲೂ ಸಹ ಬೋಗಸ್ ಕೇಸನ್ನ ಅದ್ರ ಮೇಲೆ FIR ಅನ್ನು ರಿಜಿಸ್ಟರ್ ಮಾಡಿ ನಮ್ಮ ಶಾಸಕರನ್ನ ಬಂಧನ ಪಡಿಸ್ತಕ್ಕಂಥ ಪ್ರಯತ್ನ ಕೂಡ ಮಾಡಿದ್ರು. ಮೊನ್ನೆ ನಡೆದಂತ ಬೆಳಗಾವಿಯ ಪ್ರಕರಣ, CT ರವಿ ಪ್ರಕರಣ, ಸದನದ ಒಳಗಡೆ ಏನಾಗಿದೆ ಅದ್ರ ಬಗ್ಗೆ ತನಿಖೆ ಮಾಡ್ತೇವೆ ಅಂತ ಹೇಳಿದ್ರೆ ಅದನ್ನ ಸ್ವಾಗತ ಮಾಡ್ತೇವೆ. ಆದರೆ ಸದನದ ಹೊರಗಡೆ ಯಾವ ರೀತಿ ಒಬ್ಬ ಜನಪ್ರತಿನಿಧಿಯನ್ನ ಯಾವ ರೀತಿ ನಡೆಸ್ಕೊಂಡಿದ್ದಾರೆ, ಪೊಲೀಸರು ಯಾವ ರೀತಿ ದೌರ್ಜನ್ಯವನ್ನು ಎಸಗಿದ್ದಾರೆ ಅಂತಕ್ಕಂಥ ತಾವು ನೋಡಿದಿರಿ. ಇದು ಯಾವುದೂ ಕೂಡ ಸರ್ಕಾರದ ಕುಮ್ಮಕ್ಕಿನಿಂದ ಆಗುತ್ತೆ ವಿನಃ ಸರ್ಕಾರದ ಅಥವಾ ಮಂತ್ರಿಗಳ ಹಸ್ತಕ್ಷೇಪ ಇಲ್ಲದೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಸಹ ಮುನಿರತ್ನ ಅವ್ರ ಮೇಲೆ ಮೊಟ್ಟೆಗಳನ್ನು ಎಸೆದು ಹಲ್ಲೆ ಮಾಡ್ತಕ್ಕಂಥ ಏನೋ ಪ್ರಕರಣ ನಡೆದಿದೆ. ಇದೇನೋ ಸಣ್ಣ ಘಟನೆ ಅಂತೇಳಿ ನೀವು ಭಾವಿಸಬೇಡಿ. ಮುನಿರತ್ನ ಅವ್ರ ಮೇಲೆ ಏನೋ ಪ್ರಕರಣಗಳು ದಾಖಲೆ ಆಗಿದೆ, ಅದು ತನಿಖೆ ಆಗ್ತಾ ಇದೆ, ಅದು ಮತ್ತೊಂದು ಭಾಗ. ಆದರೆ ಶಾಸಕರ ಮೇಲೆ, ಮುನಿರತ್ನ ಅವ್ರ ಮೇಲೆ ಹೇಗಾದರೂ ಮಾಡಿ ಒತ್ತಡ ಹಾಕಿ ಅವರನ್ನ ಶಾಸಕ ಸ್ಥಾನದಿಂದ ರಾಜೀನಾಮೆ ಕೊಡಬೇಕು, ಮರುಚುನಾವಣೆ ಆಗಿ ಅವ್ರಿಗೆ ಬೇಕಾದಂಥವ್ರ ಗೆಲ್ಲಿಸ್ಕೋಬೇಕು ಅಂತಕ್ಕಂಥ ಒಂದು ಷಡ್ಯಂತ್ರ ಪಿತೂರಿ ಅವತ್ತಿಂದನೂ ಕೂಡ ನಡೀತಾ ಇದೆ. ಇವತ್ತು ನಮ್ಮ ಕಾರ್ಯಕರ್ತರು ಕೂಡ ಬಹಳ ನೊಂದ್ಕೊಂಡಿದ್ದಾರೆ. ಯಾರು ಮುನಿರತ್ನ ಅವರ ಅಕ್ಕಪಕ್ಕ ಇರ್ತಕ್ಕಂಥ ಮುಖಂಡರುಗಳೇನಿದ್ದಾರೆ ಅವರ ಮೇಲೂ ಕೂಡ ಸುಳ್ಳು ಕೇಸುಗಳನ್ನು ದಾಖಲೆ ಮಾಡ್ತಕ್ಕಂಥದ್ದು, ಹಳೆ ಕೇಸುಗಳನ್ನು ರೀಓಪನ್ ಮಾಡ್ತಕ್ಕಂಥದ್ದು, ಮಹಿಳೆಯರ ಮೇಲೂ ಕೂಡ ದೌರ್ಜನ್ಯ ನಡೀತಾ ಇದೆ. ನಮ್ಮ ಕಾರ್ಯಕರ್ತರು ಮನೆಗೆ ನುಗ್ಗಿ ಬಿಯರ್ ಬಾಟ್ಲು ಹೊಡೆದಾಕಿ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳು ಕೂಡ ಬೆದರಿಸ್ತಕ್ಕಂಥ ಕೆಲಸವೂ ಕೂಡ ಕಾಂಗ್ರೆಸ್ ಪಕ್ಷದ ಪುಡಾರಿಗಳು ಮಾಡ್ತಾ ಇದ್ದಾರೆ ಅಂತ ನಮ್ಮ ಕಾರ್ಯಕರ್ತರು ಆರೋಪ ಮಾಡ್ತಾ ಇದ್ದಾರೆ. ಇವತ್ತಿನ ಘಟನೆ ಇದ್ಯಾವುದು ಸಣ್ಣ ಘಟನೆ ಅಲ್ಲ. ಅಂದರೆ ಶಾಸಕರ ಮೇಲೆ ಒತ್ತಡ ಹಾಕ್ತಕ್ಕಂಥದ್ದು, ಬೆದರಿಕೆ ತಂತ್ರ, ಒತ್ತಡ ಹಾಕ್ತಕ್ಕಂಥ ತಂತ್ರ, ಇದ್ಯಾವುದು ಕೂಡ ಕಾಂಗ್ರೆಸ್ ಪಕ್ಷದ ಯಾರು ಮುಖಂಡರು ಇದರಿಂದ ಇದ್ದಾರೆ ಅಥವಾ ಪುಡಾರಿಗಳೇನಿದ್ದಾರೆ ಇದರಿಂದ ಏನು ಕೂಡ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ನಾನು ಮತ್ತೊಮ್ಮೆ ಹೇಳ್ತೇನೆ, ಮುನಿರತ್ನ ಅವ್ರ ಮೇಲೆ ಇರ್ತಕ್ಕಂಥ ಆರೋಪಗಳು ಅದ್ರ ಬಗ್ಗೆ ತನಿಖೆ ಆಗ್ತಾ ಇದೆ, ತನಿಖೆ ಆಗಲಿ, ಅದ್ರ ಬಗ್ಗೆ ನಮ್ಮ ವಿರೋಧ ಇಲ್ಲ. ಸತ್ಯ ಏನಿದೆ ಹೊರಗಡೆ ಬರ್ತದೆ. ಆದರೆ ಅದನ್ನು ನೆಪ ಒಡ್ಡಿ ಈ ರೀತಿ ದೌರ್ಜನ್ಯ ಮಾಡ್ತಕ್ಕಂಥದ್ದು ಇದು ಖಂಡಿತ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಶಾಸಕರನ್ನ, ಜನಪ್ರತಿನಿಧಿಗಳನ್ನ ಬೆದರಿಸ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ. ಇವತ್ತು ನೋಡಿ, ಮುನಿರತ್ನ ಅವರು ಗನ್ಮನ್ನನ್ನು ಕೂಡ ವಿಡ್ರಾ ಮಾಡಿದ್ದಾರೆ. ಯಾಕೆ ಅವ್ರು ಶಾಸಕರಲ್ವಾ ಇನ್ನೂ ಕೂಡ? ಅವ್ರು ಹಾಗಾದ್ರೆ ಶಾಸಕ ಸ್ಥಾನದಲ್ಲಿ ಇಲ್ವಾ? ಹಾಗಾದ್ರೆ ಅವರು ಜನಪ್ರತಿನಿಧಿ ಅಲ್ವಾ? ಇತರ ಶಾಸಕರು ಯಾವ ರೀತಿ ಗನ್ಮನ್ಗಳನ್ನ ಕೊಟ್ಟಿದ್ದಾರೆ, ಇವರ ಗನ್ಮನ್ಗಳನ್ನು ವಿಡ್ರಾ ಮಾಡ್ತಕ್ಕಂಥದ್ದು ಯಾಕೆ ವಿಡ್ರಾ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾಳೆ ಯಾವನಾರೋ ಬಂದು ಚೂರಿ ಹಾಕೋದ್ರು ಕೂಡ ಗೊತ್ತಾಗಬಾರ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಮುನಿರತ್ನ ಅವ್ರಿಗೆ ಪ್ರಾಣ ಭಯ ಇದೆ. ಇದನ್ನ ಕೇಸ್ಗಳನ್ನ ಆಧಾರವಾಗಿಡ್ಕೊಂಡು ಬೆದರಿಕೆ ಹೊಡ್ತಕ್ಕಂಥ ಕುತಂತ್ರ ನಡೀತಾ ಇದೆ. ಇದು ಖಂಡಿತ ಭಾರತೀಯ ಜನತಾ ಪಾರ್ಟಿ ಸಹಿಸೋದಿಲ್ಲ. ಸರ್, ಈಗ ಮುನಿರತ್ನ ಅವ್ರು ಏನಂದ್ರೆ ಸರ್, ಭೇಟಿ ಆದ್ರಿ, ಹೇಗಿದ್ದಾರೆ? ಮುನಿರತ್ನ ಅವರು ತಲೆಗೆ ಪೆಟ್ಟಾಗಿದೆ, ಸ್ಕ್ಯಾನಿಂಗ್ ಮಾಡಬೇಕು ಅಂತ ಹೇಳಿದರೆ ಧೈರ್ಯವಾಗಿದ್ದಾರೆ, ಗಟ್ಟಿಯಾಗಿದ್ದಾರೆ. ಮುನಿರತ್ನ ಅವ್ರ ಸ್ವಭಾವ ಏನು ಅಂತಕ್ಕಂಥ ನಿಮ್ಗೆಲ್ಲರೂ ಕೂಡ ಚೆನ್ನಾಗಿ ಗೊತ್ತಿದೆ. ಕ್ಷೇತ್ರದ ಜನತೆಗೂ ಕಾರ್ಯಕರ್ತರು ಕೂಡ ಗೊತ್ತಿದೆ. ಅವರಿಷ್ಟು ಬಲಾಢ್ರಿದ್ದಾರೆ ಅಂತಲೇ ಇವತ್ತು ಅವ್ರನ್ನ ಕುಗ್ಗಿಸ್ತಕ್ಕಂಥ ಕೆಲಸ ಇವತ್ತು ಷಡ್ಯಂತ್ರ ನಡೀತಾ ಇದೆ. ಆದರೂ ಕೂಡ ಇದು ಯಾವುದನ್ನು ಕೂಡ ಲೆಕ್ಕಿಸದೆ ಹೊತ್ತು ಮುನಿರತ್ನ ಅವರು ಗಟ್ಟಿಯಾಗಿದ್ದಾರೆ. ಸರ್, ಈಗ ಇದುವರೆಗೆ ಮುನಿರತ್ನ ಅವರನ್ನ ಮಾನಸಿಕವಾಗಿ ಈಗ ಅವರು ಪಾರ್ಟಿಯಿಂದ ದೂರವಾಗಿದ್ದಾರೆ, ಅವ್ರನ್ನ ದೂರ ಇಡುವಂಥ ಪ್ರಯತ್ನ ನಡೆದಿತ್ತು. ಈ ಘಟನೆ ಆದ ನಂತರ ಈಗ ವಿಜಯೇಂದ್ರ ಬಂದಿದ್ದಾರೆ. ಇದುವರೆಗೂ ಅವ್ರಿಗೆ ಪಕ್ಷ ಸಪೋರ್ಟ್ ಕೊಟ್ಟಿದ್ರೆ ಈ ಸಮಸ್ಯೆ ಆಗ್ತಿಲ್ಲ ಅಂತ ಅನ್ಸಲ್ವ ಸರ್? ನೋಡ್ರಿ, ಸಪೋರ್ಟು ನಾನು ಮತ್ತೆ ಹೇಳ್ತಾ ಇದ್ದೇನೆ. ಅವ್ರ ಮೇಲೆ ಏನು ಆರೋಪಗಳು ಅನ್ನೋದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ಮೊನ್ನೆ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲೂ ಕೂಡ ಸದನದಲ್ಲಿ ಆಡಳಿತ ಪಕ್ಷದವರು ಆ ವಿಚಾರಗಳನ್ನು ಸದನದಲ್ಲೇ ಪ್ರಸ್ತಾಪ ಮಾಡಬೇಕು ಅಂದಾಗ ಭಾಳಷ್ಟು ಜನ ಅಂದ್ಕೊಂಡಿದ್ರು ಮುನಿರತ್ನ ಅವರು ಓಡೋಗ್ಬಿಡ್ತಾರೆ ಅಂತೇಳಿ. ಮುನಿರತ್ನ ಅವರು ಸ್ವತಃ ನನ್ನ ಹತ್ರ ಬಂದು ಬೆಳಗಾವಿಯ ಅಧಿವೇಶನ ಸಂದರ್ಭದಲ್ಲಿ ದಯವಿಟ್ಟು ಚರ್ಚೆಗೆ ಅವಕಾಶ ಮಾಡಿಕೊಡಿ, ನಾನು ಮುಕ್ತವಾಗಿ ಚರ್ಚೆ ಮಾಡ್ತೇನೆ,
ನಾನು ಓಡೋಗೋದಿಲ್ಲ ಅಂತೇಳಿ ಧೈರ್ಯವಾಗಿ ಹೇಳಿದಾರೆ ಮುನಿರತ್ನ ಅವರು. ಹಾಗಾಗಿ ಪಕ್ಷ ಅವ್ರ ಜೊತೆಲಿಲ್ಲ ಅಂತಕ್ಕಂಥ ಪ್ರಶ್ನೆ ಇಲ್ಲ. ತನಿಖೆ ಒಂದು ಭಾಗ, ಈ ರೀತಿ ಷಡ್ಯಂತ್ರ ಬಂದಾಗ ನಮ್ಮ ಶಾಸಕರ ಪರವಾಗಿ ನಿಲ್ತಕ್ಕಂಥದ್ದು ನಮ್ಮ ಕರ್ತವ್ಯ, ನಾನು ಮಾಡಿದ್ದೇನೆ. ಧನ್ಯವಾದ. ಹುಡುಗನ್ ಬೇಟ್ ಹಾಕಿದ್ದೇವೆ ಎಲ್ಲ ಒಂದು ಕರೀರಿ ಹುಡುಗನ ಕರೆ ಇಲ್ಲೇ ಇದ್ದಾನೆ ಊಟ ಮಾಡ್ತಾನೆ ನಾಷ್ಟ ಮಾಡ್ತಾನೆ ಇವರೆಲ್ಲ ಮುಂದೆ ಹೋಗ್ತೀವಿ ನಾವು ಹಿಂದೆ ಹೋಗ್ತೀವಿ ಗಾಡಿ ಬರ್ಲಿ